ಎಕ್ಸೆಲ್ ಪಿ ಯು ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಉಮೇಶ್ ಸರ್ಗೆ ನನ್ನ ಕ್ವಶನ್ ಇರುತ್ತೆ. ಉಮೇಶ್ ಸರ್, ನಾವು ಈ ರೇಣುಕಾಸ್ವಾಮಿ ಮರ್ಡರ್ ಕೇಸನ್ನು ಅದ್ರ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಒಂದು ವಿಷಯ ಯಾವಾಗಲೂ ಹೇಳ್ತಾ ಇದ್ವಿ, ಈ ಥರದ ಆರೋಪಿಗಳನ್ನು ಆಚೆ ಬಿಟ್ಟುಬಿಟ್ರೆ ಅವರು ಸಾಕ್ಷ್ಯಗಳು ನಾಶ ಮಾಡಿಬಿಡ್ತಾರೆ ಅಂತೇಳಿ. 62 ಸಾಕ್ಷ್ಯಗಳು, 106 ಸಾಕ್ಷ್ಯಗಳು, ಅಷ್ಟು ಸಾಕ್ಷ್ಯಗಳಲ್ಲಿ ಒಂದೋ ಎರಡೋ ಬಿಟ್ಟುಬಿಟ್ರೆ ಇನ್ನೆಲ್ಲವೂ ಹಾಸ್ಟೈಲ್ ಆಗಿಬಿಟ್ರು ಈ ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ ಅಂತ ಬಂದಾಗ ಈ ಸಾಕ್ಷ್ಯನಾಶ, ಸಾಕ್ಷ್ಯ ತಿರುಚುವಿಕೆ ಇವುಗಳಿಗೇನೂ ಇಲ್ವಾ? ಸಾಕ್ಷ್ಯನಾಶಕ್ಕೊಬ್ಬ ಮನುಷ್ಯ ಹೋಗಿದ್ದು ಇಟ್ಸೆಲ್ಫ್ ಅವನಲ್ಲೇನೋ ಕ್ರಿಮಿನಲ್ ಮಾಡಿದ್ದಾನೆ ಅಂತ ಅರ್ಥ ಆಗುತ್ತೆ ಅಂತ ನಾವೆಲ್ಲ ಓದ್ಕೊಂಡು ತಿಳ್ಕೊಂಡಿರುವಂಥ ವಿಚಾರ ಉಮೇಶ್ ಸರ್. ಇದರಾಚೆಗೆ ಇನ್ನೊಂದು ಇದೇ, ನಾನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆ ಕಡೆ ವಕೀಲರು ಬಂದಿದ್ದರು, ಯಾರು ಅಂತ ಬೇಡ, ಅದರಲ್ಲಿ ಆರೋಪಿಗಳ ಪರ ವಕೀಲರು ಅಂತ ಬಂದಿದ್ದರು. ಯಾವ ರೇಣುಕಾಸ್ವಾಮಿ, ಯಾವ ಮರ್ಡರು, ಯಾವ ಇನ್ಸ್ಟಾಗ್ರಾಮ್ ಚಾಟು, ರೇಣುಕಾಸ್ವಾಮಿ ಎಲ್ಲಿ ಬಂದಿದ್ದ, ಯಾವ ಶೆಡ್ಡಪ್ಪ, ಪವಿತ್ರ ಗೌಡನಿಗೂ ಇದಕ್ಕೂ ಏನು ಸಂಬಂಧ ಇದೆ ರೀ? ಅವನು ಯಾರೋ ಸತ್ತೋದ್ರೆ, ಯಾರೋ ಹ್ಯಾಕ್ ಮಾಡಿದ್ದಾರೆ ಫೋನು, ಯಾರೋ ಚಾಟ್ ಮಾಡಿದ್ದಾರೆ ರೀ. ಸ್ವಾಮಿ RR ನಗರದಲ್ಲೇ ರೀ ಪವಿತ್ರ ಗೌಡರು ದರ್ಶನ ಇರೋದು, ಅವ್ರ ಲೊಕೇಶನ್ ಅಲ್ಲಿ ಬರೋದೇ ಇನ್ನೆಲ್ಲರಿ ಬರುತ್ತೆ. ಈ ಕೇಳಿಬಿಟ್ಟಾಗ ಈ ಡಿಜಿಟಲ್ ಎವಿಡೆನ್ಸ್ಗಳ ಕಥೆ ಏನು ಸಾರ್ ಅಂತ. ಹೌದು, ಕೆಲವಷ್ಟುಗಳು ಡಿಜಿಟಲ್ ಎವಿಡೆನ್ಸಸ್ಗಳೇನಾಗ್ತವೆ ಅಂತಂದರೆ ಅವರಿರುವಂಥ ಜಾಗದಲ್ಲಿರ್ತಕ್ಕಂಥ ನಡೆದಿರುವಂಥವು ಟವರ್ ಡೀಟೇಲ್ಸ್ಗಳು ತಗೊಳ್ತೀವಿ, ಮತ್ತು ಅದಕ್ಕೆ ಪೂರಕವಾಗಿ ಬೇರೆ ಬೇರೆಯವರು ಆ ಸಮಯದಲ್ಲಿ ಎಲ್ಲಿಂದ ಮಾತಾಡಿದರು, ಮತ್ತು ಅದನ್ನು ನಾವು ಪೂರಕವಾಗಿ ವಿಭಾಗ ಮಾಡ್ಕೊಳ್ಳೋದ್ರಲ್ಲೇನು ಭಾಳ ಸುಲಭಕ್ಕೆ ಮಾಡ್ಕೊಳ್ತೀವಿ ನಾವು ಯಾವುದು ಡಿಜಿಟಲ್ ಎವಿಡೆನ್ಸಸ್ನ. ಅವ್ರು ಏನೇ ಮಾಡಿದ್ರು ಸಹ ನಾವುಗಳ ಜಾಗಗಳಿಲ್ಲ, ನಮ್ಮ ವಾಸ ಮಾಡ್ತಾ ಇದ್ದಿದ್ದೆ ಅದೇ ಜಾಗ, ಅದು ಆರ್ಗ್ಯುಮೆಂಟ್ಗಾಗುತ್ತೆ ಹೊರತು ಅದನ್ನು ಅವ್ರು ಮಾತಾಡ್ಬೋದು, ನ್ಯಾಯಾಲಯಗಳಲ್ಲಿ ಹೇಳ್ಬೋದು. ಈ ಥರ ಪೊಲೀಸರುಗಳು ಅಲ್ಲಿದ್ದಂಥವ್ರು ಅಷ್ಟೇ, ಅವರು ಅದೇ ಲೊಕೇಶನಲ್ಲಿ ಅವರು ವಾಸ ಮಾಡುವಂಥದ್ದು, ಇನ್ನೆಲ್ಲಿ ವಾಸ ಮಾಡ್ತಾರೆ ಅಂತ ಅವೆಲ್ಲ ಪೂರಕವಾಗಿ ಆಗ್ತವೆ. ಆದರೆ ಈಗೇನಾಗುತ್ತೆ ನೋಡಿ, ಈ ಪ್ರಕರಣದಲ್ಲಿ ಪೂರ್ಣ ಪ್ರಮಾಣದ ತನಿಖೆ ಆಗೋಗ್ಬಿಟ್ಟಿದೆ, ಚಾರ್ಜ್ ಶೀಟು ಆಗೋಗಿದೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಟ್ರಯಲು ನಡೆದೋಗ್ಬಿಟ್ಟಿದೆ, ಹಾಗೆ ಶಿಕ್ಷೆನೂ ಪ್ರಕಟ ಆಗ್ಬಿಡ್ತು. ಅದಾದಮೇಲೆ ನೆಕ್ಸ್ಟ್ ಏನು, ಯಾರೇ ಆಗಲಿ ಕನ್ವಿಕ್ಷನ್ ಆದಂಥವ್ರು ಮೇಲ ಕೋರ್ಟ್ಗಳಿಗೆ, ಡಿವಿಷನ್ ಬೆಂಚ್ಗೆ ಹೋಗಿ ಅದನ್ನು ಸ್ಟೇ ಕೇಳುವಂಥದ್ದು ಮತ್ತು ಕ್ವಾಶ್ ಕೇಳ್ತಕ್ಕಂಥದ್ದು ಮಾಡುವಂಥ ಪ್ರಕ್ರಿಯೆ ಎಲ್ಲ ಪ್ರಕರಣಗಳಲ್ಲೂ ಇರ್ತವೆ. ಕೆಲವಷ್ಟು ಪ್ರಕರಣಗಳು ಕೆಳಗಡೆ ಕೋರ್ಟ್ಗಳಲ್ಲಿ ಅಕ್ವಿಟ್ ಆದಂಥವು ಹೈಕೋರ್ಟ್ಗಳಲ್ಲಿ ನಾವು ಶಿಕ್ಷೆಗಳನ್ನ ತಗೊಂಡಿರ್ತಕ್ಕಂಥವು ಇದ್ದಾವೆ. ಕೆಳಗಡೆನಲ್ಲಿ ನಮ್ಮ ಸಾಕ್ಷಿಗಳನ್ನ ಸರಿ ಇಲ್ಲ ಅದು ಅಂತ ಅಕ್ವಿಟ್ ಆದಂಥವು ಅಲ್ಲಿ ಮೇಲ್ಗಡೆ ಕೇಸ್ಗಳಲ್ಲಿ ಹೈಕೋರ್ಟ್ಗಳಲ್ಲಿ ಶಿಕ್ಷೆ ಆಗಿ ಅವ್ರಿಗೆ ಇರ್ತಕ್ಕಂಥ ಪ್ರಕರಣಗಳು ನಾವುಗಳನ್ನ ನೋಡಿದ್ದೀವಿ ಭಾಳ ವರ್ಷಗಳಿಂದ. ಆ ಕಾರಣಕ್ಕೆ ಇದೆಲ್ಲ ಪ್ರಕ್ರಿಯೆ ಇದು ಏನು ನಡೀತದೆಯೋ ಇದಾದ್ಮೇಲೆ ನಮ್ಮ ಒಂದು ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ಆಗಿಬಿಟ್ಟು ನಡೆದ್ಬಿಟ್ಟು ಮುಂದೆ ಹೋಗ್ಬಿಟ್ಟಾದ್ಮೇಲೆ ತನಿಖಾಧಿಕಾರಿಗಳು ಮತ್ತು ಬೇರೆ ತನಿಖೆ ಮಾಡಿರತಕ್ಕಂಥವ್ರದ್ದು ಏನು ಸಾಮಾನ್ಯವಾಗಿ ಇನ್ನೇನು ಜವಾಬ್ದಾರಿ ಏನಿರಲ್ಲ, ಮುಗೀತು. ಆದರೆ ಆ ಪ್ರಾಸಿಕ್ಯೂಷನ್ ಸೈಡ್ ಅವರು ಇರುವಂಥವ್ರು ಗೆ ನಾವುಗಳು ಅವ್ರೇನಾದರೂ ಅಪೀಲ್ಗೆ ಹೋಗ್ಬೇಕಾದಂಥ ಸಮಯದಲ್ಲಿ ಮತ್ತು ಅವ್ರಿಗೆ ಸರಿಯಾದಂಥ ಏನು ಪೇಪರ್ಗಳನ್ನ ಒದಗಿಸುವಂಥದ್ದು ಮತ್ತು ಅದರ ಮಾಹಿತಿಗಳ ಕೊಡುವಂಥದ್ದು ಕೆಲಸನ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಫೈಲು ನಮ್ಮ ಹತ್ರ ಇರೋ ಕಾರಣಕ್ಕೋಸ್ಕರನೇ ಅದನ್ನು ಕೊಡಬೇಕಾಗಿರುತ್ತೆ. ಅದು ಬಿಟ್ಟು ಉಳಿದದ್ದೆಲ್ಲನೂ ಸಹ ಏನು ನಾವು ಕೊಟ್ಟಿರ್ತಕ್ಕಂಥ ಕಡತಗಳೇನಿರ್ತೋ ಮತ್ತು ನ್ಯಾಯಾಲಯದಲ್ಲಿ ಈಗಾಗಲೇ ಏನು ಸಲ್ಲಿಸಿರ್ತಾರೋ ಅದ್ರ ಮೇಲೇ ಪೂರಕವಾಗಿ ಇನ್ನು ಮುಂದೆ ನಡೀತಕ್ಕಂಥದ್ದೆಲ್ಲ ನಡೀತದೆ. ಇನ್ನು ಬೇರೆ ನಾವೇನು ಕೊಡ್ತೀವೋ ಮತ್ತು ನಾವೇನು ಸಾಕ್ಷಿಗಳು ಹೇಳ್ತೇವೆ ಅದು ಯಾವುದೂ ಇನ್ನು ಇವಾಗ ಸದ್ಯಕ್ಕೆ ಅದೆಲ್ಲ ಅದು ಪರಿಗಣನೆ ಆಗೋದಿಲ್ಲ. ಆ ಕಾರಣಕ್ಕೆ ಇದು ನ್ಯಾಯಾಲಯದ ಪ್ರಕ್ರಿಯೆಯ ಒಂದು ಭಾಗ, ಅದು ನಡೀತಾ ಇದೆ. ಅದರಲ್ಲಿ ಇವರಿಗೆ ಜಯ ಸಿಕ್ಕಿದೆ, ಮತ್ತು ಅವರು ಮುಂದೆ ಇನ್ನೊಂದು ಅವರು ಹೋಗ್ಬೋದು. ಹೀಗೆ ಇದರಲ್ಲಿ ನಾವು ಹಲವಾರು ಏಳು ಬೀಳುಗಳು, ತಿರುವುಗಳನ್ನ ನಾವು ಇನ್ನೂ ಕಾಣ್ಬೋದಾಗಿದೆ ಅಂತ ಅನ್ನಿಸ್ತದೆ ರಮಾಕಾಂತ್ ಅವರೇ. ಥ್ಯಾಂಕ್ ಯು ಉಮೇಶ್ ಸರ್, ಥ್ಯಾಂಕ್ ಯು ಸಂಗೀತಣಿಗೆ ಸರ್, ಥ್ಯಾಂಕ್ ಯು ಬಸವರಾಜು ಕೊರವರ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಇಷ್ಟೇ ಟೈಮ್ ಸಾಕಾಗಲಿಲ್ಲ, ಇನ್ನೊಂದಿನ ಕೂಡ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ನಿಮ್ಮನ್ನು ಕರೆಸ್ಕೊಳ್ತೀನಿ ನಾನು. ಇದರೊಂದಿಗೆ ಅಖಾಡ ಬಿಗ್ ಫೈಟ್ ವಿಶೇಷ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.